ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಾವ ರೀತಿಯಾಗಿ ಪ್ರಶ್ನೆ ಕೇಳಿದ್ದಾರೆ ಅದರ ಬಗ್ಗೆ ಒಂಚೂರು ಮಾಹಿತಿಯನ್ನು ಪಡೆದುಕೊಳ್ಳೋಣ. ಹಾಗಾದರೆ ಬನ್ನಿ ನಮ್ಮ ಮೊದಲನೇ ಪ್ರಶ್ನೆ ನೋಡೋದಾದರೆ, ನಮ್ಮ ಮೊದಲನೇ ಪ್ರಶ್ನೆ, ಮಾನವನ ದೇಹದ ಅತಿ ದೊಡ್ಡ ಅಂಗ ಯಾವುದು? ಅಂದರೆ ಮಾನವನ ದೇಹದಲ್ಲಿ ಕಂಡುಬರುವಂಥ ಒಂದು ಅತ್ಯಂತ ದೊಡ್ಡ ಅಂಗ ಯಾವುದಂತ ಪ್ರಶ್ನೆಯನ್ನು ಕೇಳಲಾಗಿದೆ ನೋಡಿ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಏನಾಗ್ತದ? ಆಪ್ಷನ್ಸ್ ಬಿ, ತ್ವಚೆ ಅಂದರೆ ಚರ್ಮ. ತ್ವಚೆ ಏನೈತೀವಿ ಅನ್ನೋದು ಚರ್ಮ ಅಂತ ಹೇಳ್ತೀವಿ ನಾವು. ಆಪ್ಷನ್ಸ್ ಬಿ ಏನಾಗಿದೆ? ಚರ್ಮ ಅಥವಾ ತ್ವಚೆ. ಇದು ಸರಿಯಾದ ಉತ್ತರ ಇದೆ. ಅಂದರೆ ಮಾನವನ ದೇಹದಲ್ಲಿ ಕಂಡುಬರುವಂಥ ಅತ್ಯಂತ ದೊಡ್ಡ ಅಂಗ ಯಾವುದಂದರೆ ಚರ್ಮ ಆಗಿದೆ. ಅದೇ ರೀತಿಯಾಗಿ ಮಾನವನ ದೇಹದಲ್ಲಿ ಕಂಡುಬರುವಂಥ ಎರಡನೇ ದೊಡ್ಡ ಅಂಗ ಯಾವುದಪ್ಪ ಅಂತಂದರೆ ಅದು ಯಕೃತ್ತು ಅಂತ ಹೇಳ್ತೀವಿ, ಅಂದರೆ ಲಿವರ್ ಅಂತ ಹೇಳ್ತೀವಿ. ಇದು ಏನಪ್ಪ ಅಂತಂದರೆ ಎರಡನೇ ದೊಡ್ಡ ಅಂಗ ಲಿವರ್. ಎರಡನೇ ಅಂಗ ನೋಡ್ರಿ, ಎರಡನೇ ದೊಡ್ಡ ಅಂಗ ಯಾವುದಪ್ಪ ಅಂತಂದರೆ ಲಿವರ್. ಇದು ಮಾನವನ ದೇಹದಲ್ಲಿ ಅತ್ಯಂತ ದೊಡ್ಡ ಎರಡನೇ ಅಂಗ ಆಗಿದೆ. ಅದೇ ರೀತಿ ಮೊದಲನೇ ಅಂಗ ಯಾವುದಪ್ಪ ಅಂತಂದರೆ ತ್ವಚೆ ಆಗಿದೆ ನೋಡಿ. ಅತ್ಯಂತ ದೊಡ್ಡ ಅಂಗ ಮೊದಲನೇ ಅಂಗ ಯಾವುದಂದರೆ ಚರ್ಮ. ಮಾನವನ ದೇಹದ ಈ ಅತ್ಯಂತ ದೊಡ್ಡ ಎರಡನೇ ಅಂಗ ಯಾವುದಂದ್ರೆ ಲಿವರ್ ನೋಡಿ. ಅದೇ ರೀತಿಯಾಗಿ ಈ ಮೂತ್ರಪಿಂಡಕ್ಕೆ ಸಂಬಂಧಿಸಿದಂತೆ ನೋಡೋದಾದರೆ, ಈ ಮೂತ್ರಪಿಂಡಕ್ಕೆ ಈ ಡಯಾಲಿಸಿಸ್ ಚಿಕಿತ್ಸೆ ಮೂಲಕ ನಿವಾರಣೆಯನ್ನು ಮಾಡ್ಬೋದು. ಯಾವುದು? ಡಯಾಲಿಸಿಸ್. ಲಿವರ್ಗಳಿಗೆ ಮೂತ್ರಪಿಂಡ ಅಂತ ಕರೀತಾರೆ. ಡಯಾಲಿಸಿಸ್ ಚಿಕಿತ್ಸೆ ಮೂಲಕ ಏನು ಮಾಡ್ತಾರೆ ಅಂದ್ರೆ, ಈ ಲಿವರ್ಗೆ ಸಂಬಂಧಿಸಿದಂಥ ಅಂದರೆ ಇವು ಕಿಡ್ನಿಗೆ ಸಂಬಂಧಿಸಿದಂಥ ಚಿಕಿತ್ಸೆಯನ್ನು ನೀಡೋದು ಯಾವುದಂದರೆ ಡಯಾಲಿಸಿಸ್ ಚಿಕಿತ್ಸೆ. ಮುಂದಿನ ಪ್ರಶ್ನೆ ಹೋಗೋಣ. ನಮ್ಮ ಮುಂದಿನ ಪ್ರಶ್ನೆ, ಭಾರತದ ಸಂವಿಧಾನವನ್ನು ಯಾವ ದೇಶದ ಸಂವಿಧಾನದ ಮಾದರಿಯಲ್ಲಿ ರೂಪಿಸಲಾಗಿದೆ? ಈ ಭಾರತದ ಸಂವಿಧಾನ ಏನಿದೆಯೋ ಆ ಸಂವಿಧಾನವನ್ನು ಯಾವ ದೇಶದ ಸಂವಿಧಾನದಿಂದ ಯಾವ ಮಾದರಿಯಲ್ಲಿ ರೂಪಿಸಲಾಗಿದೆ ಅಂತ ಪ್ರಶ್ನೆ ಕೇಳಲಾಗಿದೆ. ಇದರ ಬಗ್ಗೆ ಉತ್ತರವನ್ನು ನೋಡಿಕೊಳ್ಳೋದಾದರೆ ಇದಕ್ಕೆ ಸರಿಯಾದ ಉತ್ತರ ಇದು ಕೂಡ ಆಪ್ಷನ್ಸ್ ಬಿ ನೋಡಿ. ಅಂದರೆ ಬ್ರಿಟನ್ ಸಂವಿಧಾನದಿಂದ. ಅಂದರೆ ಭಾರತದಲ್ಲಿ ಸಂವಿಧಾನವನ್ನು ಬ್ರಿಟನ್ ಸಂವಿಧಾನ ಮಾದರಿಯಲ್ಲಿ ರೂಪಿಸಿಕೊಳ್ಳಲಾಗಿದೆ. ಬ್ರಿಟನ್ ಇದಕ್ಕೆ ಸರಿಯಾದ ಉತ್ತರವಾಗಿದೆ ನೋಡಿ. ಅದೇ ರೀತಿಯಾಗಿ ರಾಷ್ಟ್ರಪತಿಗೆ ಸಂಬಂಧಿಸಿದಂತೆ ಯಾವ ದೇಶ ಮಹಾಭಿಯೋಗ ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ ಅಂದರೆ ಅಮೆರಿಕ ದೇಶದಿಂದ ಈ ರಾಷ್ಟ್ರಪತಿಗೆ ಸಂಬಂಧಿಸಿದಂಥ ಮಹಾಭಿಯೋಗವನ್ನು ನೀಡಲಾಗುತ್ತದೆ. ಅಂದರೆ ಮಹಾಭಿಯೋಗವನ್ನು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ ಅಂದರೆ ಈ ಅಮೆರಿಕ ದೇಶದಿಂದ ಈ ರಾಷ್ಟ್ರಪತಿ ಹುದ್ದೆಗೆ ಸಂಬಂಧಿಸಿದಂತೆ ಮಹಾಭಿಯೋಗ ಪಡೆಯಲಾಗಿದೆ ನೋಡಿ. ಮುಂದಿನ ಪ್ರಶ್ನೆ ಹೋಗೋಣ. ನಮ್ಮ ಮುಂದಿನ ಪ್ರಶ್ನೆ, ಜೈವ ವೈವಿಧ್ಯತಾ ಕಾಯ್ದೆ ಯಾವ ವರ್ಷದಲ್ಲಿ ಜಾರಿಗೆ ಬಂದಿತ್ತು? ಅಂದರೆ ಜೀವ ವೈವಿಧ್ಯತಾ ಕಾಯ್ದೆ ಯಾವ ವರ್ಷದಂದು ಜಾರಿಗೆ ಬಂದಿತ್ತಂತ ಪ್ರಶ್ನೆ ಕೇಳಲಾಗಿದೆ ನೋಡಿ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಇದಕ್ಕೆ ಆಪ್ಷನ್ ಸಿ ನೋಡಿ, 2002ರಲ್ಲಿ. 2002ರಲ್ಲಿ ಏನಂದರೆ ಈ ಜೀವ ವೈವಿಧ್ಯತಾ ಕಾಯ್ದೆ ಜಾರಿಗೆ ಮಾಡಲಾಗುತ್ತದೆ. ಯಾವಾಗ? 2002ರಲ್ಲಿ. ಇದಕ್ಕೆ ಸರಿಯಾದ ಉತ್ತರ 2002 ನೋಡಿ. ಮುಂದಿನ ಪ್ರಶ್ನೆ ಹೋಗೋಣ. ಅದೇ ರೀತಿಯಾಗಿ ಇಲ್ಲಿ ಹಿಂದಿನ ಪ್ರಶ್ನೆಯಲ್ಲಿ 2005ರಲ್ಲಿ ಏನಪ್ಪ ಅಂತಂದರೆ ಮಾಹಿತಿ ಹಕ್ಕು ಕಾಯ್ದೆ ಜಾರಿ ಬಂದ ವರ್ಷ 2005 ಆಗಿದೆ ನೋಡಿ. ಮಾಹಿತಿ ಹಕ್ಕು ಕಾಯ್ದೆ ಜಾರಿ ಬಂದ ವರ್ಷ ಯಾವಾಗ? 2002 ಅಕ್ಟೋಬರ್ 12ನೇ ತಾರೀಕು. ಏನಂದರೆ ಈ ಮಾಹಿತಿ ಹಕ್ಕು ಕಾಯ್ದೆ ಜಾರಿ ಬಂದ ವರ್ಷವಾಗಿದೆ ನೋಡಿ. ಇದು ಪ್ರಶ್ನೆ ಕೇಳಿದ್ದಾರೆ ಹಲವಾರು ಬಾರಿ. 2005ರಲ್ಲಿ ಈ ಮಾಹಿತಿ ಹಕ್ಕು ಕಾಯ್ದೆ ಜಾರಿ ಬರ್ತದೆ ಅಕ್ಟೋಬರ್ 12ನೇ ತಾರೀಕು. ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ನೋಡೋದಾದರೆ, ಚಂದ್ರಯಾನ 1 ಯಾವ ವರ್ಷದಂದು ಉಡಾವಣೆಗೊಂಡಿತ್ತು ಅಂತ ಪ್ರಶ್ನೆ ಕೇಳಲಾಗಿದೆ ನೋಡಿ. ಚಂದ್ರಯಾನ 1 ಉಡಾವಣೆ ಮಾಡಿದಂಥ ದಿನ ಯಾವ ವರ್ಷ ಆಗಿದೆ ಅಂತ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, 2008ರಲ್ಲಿ. 2008ರಲ್ಲಿ ಏನಂದರೆ ಈ ಚಂದ್ರಯಾನ 1 ಉಡಾವಣೆ ಮಾಡಲಾಗುತ್ತದೆ. ಇತ್ತೀಚೆಗೆ 2023ದಾಗ ಚಂದ್ರಯಾನ 3 ಉಡಾವಣೆ ಮಾಡಲಾಗಿದೆ.
ಅದು ಚಂದ್ರಯಾನ 3 ಉಡಾವಣೆ ಮಾಡಿದ ವರ್ಷ ಯಾವುದಂದರೆ 2023ರಲ್ಲಿ. ಚಂದ್ರಯಾನ 1 ಯಾವಾಗ ಉಡಾವಣೆ ಮಾಡ್ತಾರಂದರೆ 2008ರಲ್ಲಿ. ಹಾಗಾದರೆ ಚಂದ್ರಯಾನ 2 ಯಾವಾಗ ಉಡಾವಣೆ ಮಾಡಿದ್ರಂತ ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಮೊದಲ ಪ್ರಶ್ನೆ ನೋಡಿ, ಕಮೆಂಟ್ ಮೂಲಕ ತಿಳಿಸಿ. ಚಂದ್ರಯಾನ 2 ಉಡಾವಣೆ ಮಾಡಿದಂಥ ವರ್ಷ ಯಾವುದಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ, ಅಶೋಕನ ಕಾಲದಲ್ಲಿ ಯಾವ ಧರ್ಮವನ್ನು ಅಧಿಕೃತವಾಗಿ ಪೋಷಿಸಲಾಯಿತು? ಈ ಒಂದು ಅಶೋಕನ ಒಂದು ಕಾಲಾವಧಿಯಲ್ಲಿ ಯಾವ ಧರ್ಮಕ್ಕೆ ಅವನು ಹೆಚ್ಚಿನ ಒಂದು ಬೆಂಬಲವನ್ನು ನೀಡ್ತಾನೆ ಅಂತ ಪ್ರಶ್ನೆ ಕೇಳಲಾಗಿದೆ. ಸರಿಯಾದ ಉತ್ತರ ಯಾವುದು? ಆಪ್ಷನ್ ಸಿ, ಬೌದ್ಧ ಧರ್ಮ. ಅಶೋಕನು ಕ್ರಿಸ್ತಪೂರ್ವ ಯಾವಾಗಂದರೆ 261ರಲ್ಲಿ, ಕ್ರಿಸ್ತಪೂರ್ವ 261ರಲ್ಲಿ ಏನು ಮಾಡ್ತಾನೆ ಅಂದರೆ ಕಳಿಂಗ ಯುದ್ಧವನ್ನು ಆಡ್ತಾನೆ. ಕಳಿಂಗ ಯುದ್ಧವನ್ನು ಆಡಿದ ವರ್ಷ ಯಾವಾಗಂದರೆ ಕ್ರಿಸ್ತಪೂರ್ವ 261ರಲ್ಲಿ ಏನು ಮಾಡ್ತಾನೆ ಅಂದರೆ ಈ ಕಳಿಂಗದ ಒಂದು ಸಾಮ್ರಾಜ್ಯದ ಮೇಲೆ ಅಶೋಕನ ಏನು ಮಾಡ್ತಾನೆ ಅಂದರೆ ಯುದ್ಧನೇ ಮಾಡ್ತಾನೆ. ಅಲ್ಲಿ ಹಲವಾರು ವ್ಯಕ್ತಿಗಳನ್ನು ಏನು ಮಾಡ್ತಾನೆ, ಕೊಲೆ ಮಾಡ್ತಾನೆ. ಆ ಕೊಲೆ ಮಾಡಿದ ನಂತರ ಅವನಿಗೆ ಮನ ಪರಿವರ್ತನೆ ಮಾಡಿ ಎಷ್ಟಿಂದ ದುಃಖಮಯವಾಗಿ ಅವನೇನಂದರೆ ಬೌದ್ಧ ಧರ್ಮಕ್ಕೆ ಮತಾಂತರ ಆಗ್ತಾನೆ ಅಂತ ಹೇಳ್ಬೋದು. ಅಂದರೆ ಬೌದ್ಧ ಧರ್ಮಕ್ಕೆ ಸೇರಿಕೊಳ್ತಾನೆ. ಅದೇ ರೀತಿಯಾಗಿ ಈ ಒಂದು ಅಶೋಕನ ಕಾಲದಲ್ಲಿ ಈ ಬೌದ್ಧ ಧರ್ಮಕ್ಕೆ ಒಂದು ಹೆಚ್ಚಿನ ಬೆಂಬಲವನ್ನು ಕೂಡ ನೀಡುತ್ತಾನೆ. ಹೆಚ್ಚಿನ ಒಂದು ಪ್ರಚಾರವನ್ನು ಮಾಡಿದಂಥ ಒಂದು ಧರ್ಮ ಯಾವುದಂದರೆ ಬೌದ್ಧ ಧರ್ಮ ಆಗಿದೆ ನೋಡಿ. ಅಶೋಕನ ಬೌದ್ಧ ಧರ್ಮವನ್ನು ಒಂದು ಹೆಚ್ಚಿನ ಬೆಂಬಲವನ್ನು ನೀಡುತ್ತಾನೆ. ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ, ಮನುಷ್ಯನ ದೇಹದಲ್ಲಿ ರಕ್ತದ ಗುಂಪುಗಳನ್ನು ನಿರ್ಧರಿಸುವ ಅಂಶ ಯಾವುದು? ಈ ಒಂದು ಮನುಷ್ಯನ ಒಂದು ದೇಹದಲ್ಲಿ ರಕ್ತಗಳ ಒಂದು ಗುಂಪುಗಳನ್ನು ನಿರ್ಧರಿಸುವಂಥ ಒಂದು ಅಂಶಗಳು ಯಾವಂತ ನೀಡಲಾಗಿದೆ. ಸರಿಯಾದ ಉತ್ತರ ಇದಕ್ಕೆ ಆಪ್ಷನ್ಸ್ ಡಿ ನೋಡಿ, ಆ್ಯಂಟಿಜನ್. ಅಂದರೆ ಮನುಷ್ಯನ ದೇಹದಲ್ಲಿರುವಂಥ ಎ ಅಥವಾ ಬಿ ಅಥವಾ ಓ ಈ ರೀತಿಯಾಗಿರುವ ಒಂದು ರಕ್ತದ ಒಂದು ಗುಂಪುಗಳಿಗೆ ನಿರ್ಧರಿಸುವ ಒಂದು ಅಂಶ ಯಾವುದಂದರೆ ಆ್ಯಂಟಿಜನ್ ಅಂತ ಹೇಳ್ತೀವಿ ನಾವು, ಆ್ಯಂಟಿಜನ್. ಅದೇ ರೀತಿಯಾಗಿ ಈ ಆ್ಯಂಟಿಜನ್ ಕಂಡುಬರ್ತದೆ ಇಲ್ಲಿ ರಕ್ತದಲ್ಲಿ. ಆ್ಯಂಟಿಜನ್ AT ಅಂತ ಕರೆದ್ಬಿಡೋಣ. ಆ್ಯಂಟಿಜನ್ ಅಂತ ಇವು ಎಲ್ಲಿ ಕಂಡುಬರ್ತವೆ ಅಂದರೆ ರಕ್ತದಲ್ಲಿ, ಕೆಂಪು ರಕ್ತ ಕಣಗಳಲ್ಲಿ ಕಂಡುಬರುವಂಥ ಒಂದು ಅಂಶ ಆಗಿದೆ ಅಂತ ಹೇಳ್ಬೋದು ನೋಡಿ. ಅದೇ ರೀತಿಗೆ ಒಂದು ಆ್ಯಂಟಿಬಾಡಿ. ಈ ಆ್ಯಂಟಿಬಾಡಿ ಅಂದರೆ ಎ ರಕ್ತದ ಗುಂಪು ಹೊಂದಿರೋ ವ್ಯಕ್ತಿಗಳಲ್ಲಿ ಬಿ ಆ್ಯಂಟಿಬಾಡಿ ಕಂಡುಬರ್ತದೆ. ಅದೇ ರೀತಿಯಾಗಿ ಬಿ ಆ್ಯಂಟಿಜನ್ ಹೊಂದಿರುವ ವ್ಯಕ್ತಿಗಳಲ್ಲಿ ಎ ಆ್ಯಂಟಿಬಾಡಿ ಕಂಡುಬರ್ತದೆ. ಓ ಆ್ಯಂಟಿಜನ್ ಹೊಂದಿರುವ ವ್ಯಕ್ತಿಗಳಲ್ಲಿ ಎ ಬಿ ಅಥವಾ ಎ ಅಥವಾ ಬಿ ಈ ರೀತಿಯಾಗಿ ಏನಪ್ಪ ಅಂತಂದರೆ ಆ್ಯಂಟಿಬಾಡಿಗಳು ಕಂಡುಬರ್ತವೆ. ಎ ಬಿ ಅಂತ ಕರಿತೀವಿ, ಆ್ಯಂಟಿಬಾಡಿ. ಈ ರೀತಿಯಾಗಿ ವ್ಯಕ್ತಿಗಳಲ್ಲಿ ಕಂಡುಬರ್ತವೆ ನೋಡಿ. ಅಂದರೆ ಎಲ್ಲಿ ರಕ್ತದಲ್ಲಿ ಕಂಡುಬರ್ತವೆ. ಎ ಆ್ಯಂಟಿಜನ್ ಇತ್ತಂದ್ರೆ ಬಿ ಆ್ಯಂಟಿಬಾಡಿ ಇರ್ತದೆ, ಬಿ ಆ್ಯಂಟಿಜನ್ ಇತ್ತಂದ್ರೆ ಎ ಆ್ಯಂಟಿಬಾಡಿ ಇರ್ತದೆ, ಓ ಆ್ಯಂಟಿಜನ್ ಇತ್ತಂದ್ರೆ ಇದು ಎ ಇರ್ತದೆ ಅಥವಾ ಎ ಬಿ ಇರ್ತದೆ ಅಥವಾ ಬಿ ಇರ್ತದೆ ನೋಡಿ. ಈ ರೀತಿಯಾಗಿ ಒಂದು ಆ್ಯಂಟಿಜನ್ ಆ್ಯಂಟಿಬಾಡಿಗಳು ಮನುಷ್ಯನ ದೇಹದಲ್ಲಿ ಒಂದು ಕಂಡುಬರ್ತವೆ ಅಂತ ಹೇಳ್ಬೋದು ರಕ್ತಗಳಲ್ಲಿ. ರಕ್ತದ ಬಗ್ಗೆ ಅಧ್ಯಯನ ಮಾಡುವುದನ್ನು ಏನೆಂದು ಕರೀತಾರಂತ ಕಮೆಂಟ್ ಮೂಲಕ ತಿಳಿಸಿ. ಆಪ್ಷನ್ 2ನೇ ಕ್ವಶನ್ ನೋಡಿ, ರಕ್ತದ ಬಗ್ಗೆ ಅಧ್ಯಯನ ಮಾಡೋದನ್ನು ಏನೆಂದು ಕರೀತಾರೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ಪ್ರಶ್ನೆ ಹೋಗೋಣ. ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಯಾರು? ಭಾರತದ ಮೊದಲ ಒಂದು ಮಹಿಳಾ ರಾಷ್ಟ್ರಪತಿ ಇದರ ಬಗ್ಗೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ಸ್ ಬಿ ನೋಡಿದೆ, ಪ್ರತಿಭಾ ಪಾಟೀಲ್. ಇದಕ್ಕೆ ಸರಿಯಾದ ಉತ್ತರ ಪೃಥ್ವಿ ಅಂತಾಗಿದೆ, ಪ್ರತಿಭಾ ಪಾಟೀಲ್. ಏನಂದರೆ ಭಾರತದ ಒಂದು ಮೊದಲ ಮಹಿಳಾ ರಾಷ್ಟ್ರಪತಿ ಯಾರಂದರೆ ಪ್ರತಿಭಾ ಪಾಟೀಲ್. ಇವರು ಭಾರತದ ಒಂದು ಮಹಿಳಾ ರಾಷ್ಟ್ರಪತಿಯಾಗಿ ಆಯ್ಕೆ ಆಗುತ್ತಾರೆ. ಯಾರು? ಪ್ರತಿಭಾ ಪಾಟೀಲ್ ಅವರು. ಭಾರತದ ಒಂದು ಮೊದಲ ಮಹಿಳಾ ಪ್ರಧಾನಮಂತ್ರಿ ಯಾರಂದರೆ ಇಂದಿರಾ ಗಾಂಧಿ ನೋಡಿ. ಇಂದಿರಾ ಗಾಂಧಿ ಅವರು ಈ ಒಂದು ಭಾರತ ದೇಶದ ಮಹಿಳಾ ಒಂದು ಪ್ರಧಾನಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ ಇಂದಿರಾ ಗಾಂಧಿ ಅವರು. ಮುಂದಿನ ಪ್ರಶ್ನೆ ಹೋಗೋಣ. ಭಾರತದ ರಾಷ್ಟ್ರಪತಿ ಅವಧಿ ಎಷ್ಟು ವರ್ಷಗಳು ಇರುತ್ತದೆ? ಅಂದರೆ ಭಾರತದ ಒಬ್ಬ ರಾಷ್ಟ್ರಪತಿಯ ಒಂದು ಅಧಿಕಾರಾವಧಿ ಎಷ್ಟು ವರ್ಷ ಅಂದರೆ ಆಪ್ಷನ್ಸ್ ಬಿ 5 ವರ್ಷಗಳವರೆಗೆ ಅವರು ಅಧಿಕಾರಾವಧಿಯಲ್ಲಿರುತ್ತಾರೆ. ಮುಂದಿನ ಪ್ರಶ್ನೆ ಹೋಗೋಣ. ಖಿಲ್ಜಿ ವಂಶದ ಅತ್ಯಂತ ಶಕ್ತಿಶಾಲಿ ಶಾಸಕರು ಯಾರು? ಅಂದರೆ
ಒಂದು ಖಿಲ್ಜಿ ವಂಶದ ಒಂದು ಅತ್ಯಂತ ಶಕ್ತಿಶಾಲಿ ಒಂದು ಶಾಸಕನಾಗಿರುವಂಥ ವ್ಯಕ್ತಿ ಯಾರು ಅಂತ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಯಾರಂದರೆ ಆಪ್ಷನ್ಸ್ ಬಿ ಅಂತ ಹೇಳ್ಬೋದು, ಅಲಾವುದ್ದೀನ್ ಖಿಲ್ಜಿ. ಯಾಕಂದರೆ ಈ ಅಲಾವುದ್ದೀನ್ ಖಿಲ್ಜಿ ಈ ದಕ್ಷಿಣ ಭಾರತದ ಮೇಲೆ ದಾಳಿ ಮಾಡಿಗೆಸಿಂದ ಹಲವಾರು ರಾಜಮನೆತನಗಳ ಕೊಳ್ಳೆ ಹೊಡೆದಂಥ ವ್ಯಕ್ತಿಯಾಗಿದ್ದಾನೆ. ಯಾರು? ಅಲಾವುದ್ದೀನ್ ಖಿಲ್ಜಿ ಏನಂದರೆ ಈ ದಕ್ಷಿಣ ಭಾರತ ಮೇಲೆ ದಾಳಿ ಮಾಡಿದಂಥ ವ್ಯಕ್ತಿಯಾಗಿದ್ದಾನೆ. ಅವನ ಒಂದು ಸೇನೆಯ ಮುಖ್ಯಸ್ಥನನ್ನು ಬಿಟ್ಟಿರ್ತಾನೆ. ಆ ಸೇನೆಯ ಮುಖ್ಯಸ್ಥನ ಹೆಸರು ಏನಂದರೆ ಮಲಿಕ್ ಕಾಫರ್. ನೋಡಿ, ಮಲಿಕ್ ಕಾಫರ್ ಅಂತ ಹೇಳ್ಬೋದು. ಈ ಮಲಿಕ್ ಕಾಫರ್ ಏನಂದರೆ ಅಲಾವುದ್ದೀನ್ ಖಿಲ್ಜಿಯ ಒಂದು ದಕ್ಷಿಣ ಭಾರತದ ಕಡೆ ದಂಡಯಾತ್ರೆ ನಡೆಸಿದಂಥ ವ್ಯಕ್ತಿಯಾಗಿದ್ದಾನೆ. ಯಾರು? ಮಲಿಕ್ ಕಾಫರ್. ಕರ್ನಾಟಕದಲ್ಲಿ ಕೂಡ ಇವನು ಮಲಿಕ್ ಕಾಫರ್ ಏನಂದರೆ ದಾಳಿ ಮಾಡಿದಂಥ ವ್ಯಕ್ತಿಯಾಗಿದ್ದಾನೆ. ಇಲ್ಲಿ ಮೂರನೇ ಒಂದು ಬಲ್ಲಾಳ ಇರ್ತಾನೆ. ಐ ಥಿಂಕ್ ಹೊಯ್ಸಳರದೇನು. ಹೊಯ್ಸಳ ಒಂದು ಸಾಮ್ರಾಜ್ಯದಲ್ಲಿ ಮೂರನೇ ಬಲ್ಲಾಳರ ಮೇಲೆ ಆಕ್ರಮಣ ಮಾಡ್ತಾನೆ. ಯಾರು? ಮೂರನೇ ಬಲ್ಲಾಳರ ಮೇಲೆ ಏನಂದರೆ ಆಕ್ರಮಣ ಮಾಡಿದಂಥ ವ್ಯಕ್ತಿ ಮೂರನೇ ಬಲ್ಲಾಳ ಒಂದು ರಾಜ್ಯನ ಮೇಲೆ ಏನಂದರೆ ಈ ಮಲಿಕ್ ಕಾಫರ್ ಕರ್ನಾಟಕದ ಮೇಲೆ ದಾಳಿ ಮಾಡಿದಾಗ ಈ ಮೂರನೇ ಬಲ್ಲಾಳರ ಮೇಲೆ ದಾಳಿ ಮಾಡಿರ್ತಾನೆ. ದಾಳಿ ಮಾಡಿಗೆಸಿಂದ ಎಲ್ಲ ಒಂದು ಹಣವನ್ನು ಲೂಟಿ ಮಾಡ್ತಾನೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಆಂಧ್ರ ಪ್ರದೇಶ ಆಗಿರ್ಬೋದು, ತೆಲಂಗಾಣ ಆಗಿರ್ಬೋದು, ಈ ರೀತಿಯಾಗಿ ಏನಂದರೆ ಇವನು ಲೂಟಿ ಮಾಡಿಗೆಸಿಂದ ಉತ್ತರ ಭಾರತದ ಕಡೆಗೆ ಎಲ್ಲ ಹಣವನ್ನು ಸಂಪತ್ತನ್ನು ತೆಗೆದುಕೊಂಡು ಹೋಗುತ್ತಾನೆ ಅಂತ ಹೇಳ್ತೀವಿ. ಓಕೆ. ಅದೇ ರೀತಿಯಾಗಿ ಈ ಒಂದು ಮೊಹಮ್ಮದ್ ಬಿನ್ ತುಘಲಕ್ ಬಗ್ಗೆ ನೋಡೋದಾದರೆ, ಮೊಹಮ್ಮದ್ ಬಿನ್ ತುಘಲಕ್ ಇವನೇನಪ್ಪ ಅಂತಂದರೆ ಇವನು ಕೂಡ ಒಂದು ಖಿಲ್ಜಿ ವಂಶದ ಒಂದು ತುಘಲಕ್ ವಂಶದ ಒಂದು ಪ್ರಸಿದ್ಧ ಅರಸ ಆಗಿರ್ತಾನೆ. ಯಾರು? ಮೊಹಮ್ಮದ್ ಬಿನ್ ತುಘಲಕ್ ಏನಂದರೆ ಏನು ಮಾಡ್ತಾನಂದರೆ ದೆಹಲಿಯಿಂದ ದೇವಗಿರಿಗೆ ರಾಜಧಾನಿಯನ್ನು ವರ್ಗಾವಣೆ ಮಾಡಿದಂಥ ವ್ಯಕ್ತಿ ಯಾರಂದರೆ ಮೊಹಮ್ಮದ್ ಬಿನ್ ತುಘಲಕ್. ನೋಡಿ, ಯಾರು? ದೆಹಲಿಯಿಂದ ದೇವಗಿರಿಗೆ ರಾಜಧಾನಿಯನ್ನು ವರ್ಗಾವಣೆ ಮಾಡ್ತಾನೆ. ಯಾರು? ಮೊಹಮ್ಮದ್ ಬಿನ್ ತುಘಲಕ್ ಏನು ಮಾಡ್ತಾನಂದರೆ ಈ ಒಂದು ಭಾರತದ ಮಧ್ಯದಲ್ಲಿರುವಂಥ ಈ ದೇವಗಿರಿ ಮೇಲೆ ಈ ಸಾಮ್ರಾಜ್ಯವನ್ನು ಕಟ್ತಾನೆ. ಅಲ್ಲೊಂದು ಎಲ್ಲಿ? ದೇವಗಿರಿ ಮೇಲೆ. ಇಲ್ಲಿ ಸೆಂಟರ್ನಲ್ಲಿದ್ದರೆ ನಾವೆಲ್ಲ 4 ಕಡೆಯಿಂದ ಈ ಒಂದು ರಾಜ್ಯವನ್ನು ಸುರಕ್ಷಿತವಾಗಿಯೂ ಈ ಭಾರತವನ್ನು ಅಧಿಕಾರ ನಡೆಸಬಹುದು ಅಂತ ತಿಳ್ಕೊತಾನೆ. ದೆಹಲಿಯಿಂದ ದೇವಗಿರಿಗೆ ಈ ಒಂದು ರಾಜಧಾನಿಯನ್ನು ವರ್ಗಾವಣೆ ಮಾಡಿದಂಥ ವ್ಯಕ್ತಿ ಯಾರಂದರೆ ಮೊಹಮ್ಮದ್ ಬಿನ್ ತುಘಲಕ್. ನೋಡಿ, ಓಕೆ. ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ, ಈ ದಕ್ಷಿಣ ಧ್ರುವ ಯಾವ ಖಂಡದಲ್ಲಿ ಇದೆ ಅಂತ ಪ್ರಶ್ನೆ ಕೇಳಲಾಗಿದೆ. ಸರಿಯಾದ ಉತ್ತರ ಅಂಟಾರ್ಟಿಕಾ. ಆಪ್ಷನ್ಸ್ ಬಿ ಇದಕ್ಕೆ ಸರಿಯಾದ ಉತ್ತರ. ದಕ್ಷಿಣ ಧ್ರುವವನ್ನು ಯಾವ ಖಂಡದಲ್ಲಿದೆ ಅಂದರೆ ಅಂಟಾರ್ಟಿಕಾ ಖಂಡದಲ್ಲಿ ಕಂಡು ಬರ್ತದೆ. ಓಕೆ, ಇಲ್ಲಿ ನೋಡಿ, ಅಂಟಾರ್ಟಿಕಾ ಖಂಡದಲ್ಲಿ ದಕ್ಷಿಣ ಧ್ರುವ ಕಂಡು ಬರ್ತದೆ. ಇದು ಆರ್ಕಟಿಕ್ ಅಂಟಾರ್ಟಿಕಾ ಈ ರೀತಿಯಾಗಿ ಕಂಡು ಬರ್ತದೆ. ಇಲ್ಲೆಲ್ಲಿ ಅಂದರೆ ದಕ್ಷಿಣ ಧ್ರುವ ಇಲ್ಲಿ ಕಂಡು ಬರ್ತದೆ. ಇಲ್ಲಿ ದಕ್ಷಿಣ ಧ್ರುವ ಕಂಡುಬರುವ ಸ್ಥಳ ಯಾವುದು ಅಂದರೆ ಅಂಟಾರ್ಟಿಕಾದಲ್ಲಿ ಕಂಡುಬರ್ತದೆ ಅಂತ ಹೇಳ್ತೀವಿ. ಹಾಗಾದರೆ ನಮ್ಮ ಮೂರನೇ ಪ್ರಶ್ನೆ ಕೇಳೋದಾದರೆ, ಈ ಒಂದು ದಕ್ಷಿಣ ಧ್ರುವವನ್ನು ಕಂಡುಹಿಡಿದಂಥ ವ್ಯಕ್ತಿ ಯಾರು? ದಕ್ಷಿಣ ಧ್ರುವವನ್ನು ಕಂಡುಹಿಡಿದಂಥ ವ್ಯಕ್ತಿ ಯಾರು? ಉತ್ತರ ಧ್ರುವವನ್ನು ಕಂಡುಹಿಡಿದಂಥ ವ್ಯಕ್ತಿ ಯಾರು ಅಂತ ನೀವು ತಿಳಿಸ್ಬೇಕು. ಈ ಉತ್ತರ ಧ್ರುವ ಕಂಡುಹಿಡಿದಿದ್ದಾನಲ್ಲ ಆ ವ್ಯಕ್ತಿ ಯಾರು? ಅದೇ ರೀತಿಯಾಗಿ ದಕ್ಷಿಣ ಧ್ರುವ ಕಂಡುಹಿಡಿದಂಥ ವ್ಯಕ್ತಿ ಯಾರಂತ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ಪ್ರಶ್ನೆ ಹೋಗೋಣ. ವಿಜಯನಗರ ಸಾಮ್ರಾಜ್ಯದ ಒಂದು ಸಂಸ್ಥಾಪಕರು ಯಾರು ಅಂತ ಪ್ರಶ್ನೆ ಕೇಳಲಾಗಿದೆ. ಸರಿಯಾದ ಉತ್ತರ ಆಪ್ಷನ್ಸ್ ಬಿ. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಬುಕ್ಕರಾಯ ಮತ್ತು ಹರಿಹರ ಏನು ಮಾಡ್ತಾರೆ ಅಂದರೆ ಈ ಒಂದು ಕೃಷ್ಣದೇವ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದಂಥ ವ್ಯಕ್ತಿ ಆಗಿದ್ದಾರೆ. ಯಾರು? ಅಕ್ಕ ಬುಕ್ಕರ್ ಅಂತ ನಾವು ಹೇಳ್ತೀವಿ. ಬುಕ್ಕರಾಯ ಮತ್ತು ಹರಿಹರ ವಿಜಯನಗರ ಸಾಮ್ರಾಜ್ಯದ ಒಂದು ಸ್ಥಾಪಕರಾಗಿದ್ದಾರೆ. ಇವರೇನು ಮಾಡ್ತಾರೆ ಅಂದರೆ 1336ರಲ್ಲಿ ಏನು ಮಾಡ್ತಾರೆ ಅಂದರೆ ಈ ಒಂದು ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡುತ್ತಾರೆ. ಕ್ರಿಸ್ತ ಶಕ
1336ರಲ್ಲಿ ಈ ಒಂದು ವಿಜಯನಗರ ಸ್ಥಾಪನೆ ಮಾಡಲಾಗುತ್ತದೆ. ವಿಜಯನಗರದ ಸ್ಥಾಪಕರು ಯಾರಂದರೆ ಅಕ್ಕ ಬುಕ್ಕರ್ ಅಂತ ಕರಿತೀವಿ ನಾವು, ಅಥವಾ ಬುಕ್ಕರಾಯ ಹರಿಹರ ಅಂತ ಕೂಡ ಕರೆಯಲಾಗುತ್ತದೆ. ಇವರ ಗುರು ಯಾರಪ್ಪ ಅಂತಂದರೆ, ಯಾರ ಗುರುವಿನಿಂದ ಈ ಒಂದು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ ಅಂದರೆ ವಿದ್ಯಾರಣ್ಯ ಎಂಬ ಗುರುವಿನಿಂದ ಈ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡುತ್ತಾರೆ. ಯಾರು? ವಿದ್ಯಾರಣ್ಯ ಎಂಬ ಒಂದು ಗುರುವಿನ ಒಂದು ಪ್ರೇರೇಪಣೆ ಪಡೆದಗಿಂದ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಲಾಗುತ್ತದೆ ಅಂತ ನಾವು ಹೇಳ್ತೀವಿ. ಅದೇ ರೀತಿಯಾಗಿ ಈ ವಿಜಯನಗರದ ಒಂದು ಸಾಮ್ರಾಜ್ಯದಲ್ಲಿ ಪ್ರಸಿದ್ಧ ಅರಸ ಕೃಷ್ಣದೇವರಾಯ ನೋಡಿ. ಈ ಒಂದು ಕೃಷ್ಣದೇವರಾಯರು ಕೂಡ ಮುಸಲ್ಮಾನರಿಗೆ ಮಸೀದಿಯನ್ನು ಕಟ್ಟಿಕೊಳ್ಳಲು ಅನುವು ಮಾಡಿದಂಥ ವ್ಯಕ್ತಿ ಯಾರಂದರೆ ಕೃಷ್ಣದೇವರಾಯ. ಓಕೆ, ಅಂದರೆ ಮುಸ್ಲಿಂ ವ್ಯಕ್ತಿಗಳಿಗೆ ಈ ಒಂದು ಮಸೀದಿ ಕಟ್ಟಿಕೊಡಲು ಅನುವು ಮಾಡಿಕೊಟ್ಟ ವ್ಯಕ್ತಿ ಯಾರಂದರೆ ಕೃಷ್ಣದೇವರಾಯ ಆಗಿರ್ತಾನೆ ನೋಡಿ. ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ, ರಾಜ್ಯಪಾಲರನ್ನು ಯಾರಿಂದ ನೇಮಕ ಮಾಡಲಾಗುತ್ತದೆ? ಇದಕ್ಕೆ ಉತ್ತರ ನೋಡೋದಾದರೆ ರಾಷ್ಟ್ರಪತಿ. ಸಂವಿಧಾನದ 155ನೇ ವಿಧಿಯ ಪ್ರಕಾರ ಈ ಒಂದು 2 ರಾಜ್ಯಕ್ಕೆ ಅಥವಾ 1 ರಾಜ್ಯಕ್ಕೆ ರಾಜ್ಯಪಾಲರನ್ನು ನೇಮಕ ಮಾಡಬೇಕಂತ ಹೇಳಲಾಗುತ್ತದೆ ಸಂವಿಧಾನದ 155ನೇ ವಿಧಿಯ ಪ್ರಕಾರ. ಓಕೆ, ಇವರ ಅಧಿಕಾರಾವಧಿ ಏನಪ್ಪ ಅಂತಂದರೆ ರಾಷ್ಟ್ರಪತಿ ಇಚ್ಛೆ ಇರೋ ತನಕ ಅಥವಾ ರಾಷ್ಟ್ರಪತಿ ಇಚ್ಛೆ ಇರೋ ತನಕ ಇವರು ಏನಪ್ಪ ಅಂತಂದರೆ ಕಾರ್ಯನಿರ್ವಹಿಸುತ್ತಾರೆ. ಯಾರು? ರಾಜ್ಯಪಾಲರು. ಇವರು ರಾಜ್ಯದ ಒಂದು ಮುಖ್ಯಸ್ಥರಾಗಿರ್ತಾರೆ ಅಂತ ಹೇಳ್ತೀವಿ, ರಾಜ್ಯಪಾಲರು. ಮುಂದಿನ ಪ್ರಶ್ನೆ ಹೋಗೋಣ. ನಮ್ಮ ಮುಂದಿನ ಪ್ರಶ್ನೆ, ಭೂಮಿಯ ಅತ್ಯಂತ ಆಳವಾದ ಸ್ಥಳ ಯಾವುದು? ಇದು ಯಾವುದಂತ ಕಾಮೆಂಟ್ ಮೂಲಕ ತಿಳಿಸಿಬಿಡಿ. ಇದು ಕೂಡ ಓಕೆ. ಭೂಮಿಯ ಅತ್ಯಂತ ಆಳವಾದ ಸ್ಥಳ ಯಾವುದಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಕಾಮೆಂಟ್ ಮೂಲಕ ತಿಳಿಸಿ. ಓಕೆ, ಇಲ್ಲಿ ಕಾಮೆಂಟ್ ಮೂಲಕ ತಿಳಿಸಿಬಿಡಿ. ಭೂಮಿಯ ಅತ್ಯಂತ ಆಳವಾದ ಸ್ಥಳ ಯಾವುದಂತ ಕಾಮೆಂಟ್ ಮೂಲಕ ನೀವು ಉತ್ತರವನ್ನು ತಿಳಿಸಬೇಕು, ಯಾವುದಿದೆ ಅಂತ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡೋಣ. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಯಿತಂದರೆ ಬೇಗನೆ ಲೈಕನ್ನು ಪ್ರೆಸ್ ಮಾಡಿ, ಕಾಮೆಂಟ್ ಕೂಡ ಮಾಡಿ. ಪ್ರಶ್ನೆಗಳಿಗೆ ಉತ್ತರವನ್ನು ನೀಡದೆ ಹೋಗಬೇಡಿ. ಅದೇ ರೀತಿಯಾಗಿ ನಿಮ್ಮ ಫ್ರೆಂಡ್ಗಳಿಗೆ ಕೂಡ ಶೇರ್ ಅಂತ ಮಾಡಿ ಅಂತ ಹೇಳ್ತೀನಿ, ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಕ್ತಾಯ ಮಾಡೋಣ. ನೀವೇನಾದರೂ ಹೊಸಬರಾದರೆ ನಮ್ಮ ಚಾನಲ್ಗೆ ಬೇಗನೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಪ್ರೆಸ್ ಮಾಡಿ. ನಾವು ಅಪ್ಲೋಡ್ ಮಾಡೋ ವಿಡಿಯೋನು ಬೇಗ ನೋಟಿಫಿಕೇಷನ್ ಮುಖಾಂತರ ನೋಡಿಕೊಳ್ಳಿ. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಎಲ್ಲರಿಗೂ.